ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ರಲ್ಲ ಇಬ್ರು ಇದ್ದೀರಿ, ಸಿದ್ದು ಎಲ್ರಲ್ಲ? ಅಣ್ಣ ಏನು ಅಂತ ಹೇಳೋದಣ್ಣ? ಏನು ಅಂತ ಹೇಳೋದು ಅಂದ್ರೆ ಇರೋದನ್ನ 7,000 ಅಣ್ಣ ನಾವೆಷ್ಟೇ ಬೇಡ ಬೇಡ ಅಂದ್ರು ವರ್ತಮ್ ಕೊಡ್ಬಿಟ್ಟು ಅದಕ್ಕೆ ಹುಡುಕ್ತೀನಿ ಅಂತ ಹೋದ್ರು. ನಾವಿಬ್ರು ಅವ್ರನ್ನ ಫಾಲೋ ಮಾಡ್ದೋ, ಬೈದು ವಾಪಸ್ ಕಳ್ಸ್ಬಿಟ್ರು ಬಂದ್ಬಿಟ್ಟು. ಅವ್ನ್ ಬೈದ ಅಂತ ಅವ್ನ ಕಳಿಸ್ಬಿಟ್ರೇನ್ರಲ್ಲ? ನಾನು ನಿಮ್ಮಿಬ್ರಿಗೆ ಹೇಳಿದ್ದೆ ತಾನೆ ಅವ್ನ ಒಬ್ರು ಎಲ್ಲೂ ಬಿಡಬೇಡಿ ಅಂತ. ನಿಮ್ಮನ್ನ ಎಲ್ಲಿ ಅಂತ ಹುಡ್ಕದಪ್ಪ? ಅಣ್ಣ ನಾವು ಬೆಳಗಿಂದ ಹುಡುಕ್ತಾನೆ ಇದೀವಿ, ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಅಲ್ಲಿ ಯಾರೊಬ್ಬ ಹೇಳ್ದ ಹೋಗಿ ಕುಡ್ಕೊಂಡ್ ಬಿದ್ದವ್ರ ಹೋಗಿ ನೋಡಿ ಅಂತ. ಅಲ್ಲೋಗಿ ನೋಡಿದ್ರೆ ಅಲ್ಲೂ ಇಲ್ಲ. ಆಮೇಲೆ ಗೊತ್ತಾಗಿದ್ದು ನಮ್ ಸಿದ್ದೇಗೌಡ್ರನ್ನ ಯಾರೋ ಆಟೋದಲ್ಲಿ ಕರ್ಕೊಂಡು ಹೋದ್ರಂತೆ. ಆಟೋದಲ್ಲಿ ಕರ್ಕೊಂಡ್ರಂತ? ಯಾರಂತ್ಲಾ? ಹೆಂಗಿದ್ರಂತ್ಲಾ? ಅಣ್ಣ ಒಬ್ಬ ಗಂಡ್ಸು ಇನ್ನೊಬ್ರು ಹೆಂಗ್ಸಿದ್ರಂತೆ. ಆ ಗಂಡ್ಸ್ಗೆ ಮಾತೆ ಬರ್ತಿರ್ಲಿವಂತೆ, ಬರೀ ಕೈ ಸನ್ನೆ ಮಾಡ್ತಿದ್ನಂತೆ. ನನ್ಗೆ ಯಾಕೋ ಅಣ್ಣ ಈ ನಮ್ ಭಾವನಾತ್ಗೆ ಅವ್ರ ಅಣ್ಣ ವೆಂಕಿ ಇದ್ರಲ್ಲ ಅವ್ರ ಅಂತ ಅನುಮಾನ ಬತ್ತದೆ. ಈ ಫೋನ್ ಮಾಡ್ಬಿಟ್ಟು ಕೇಳುವ ಅಂತಂದ್ರೆ ಅಲ್ವೋ ಅಂತಂದ್ರೆ ಅವರು ಅಂತಾರೆ. ನಮ್ಗೆ ಹೆಂಗ್ ಅರ್ಥ ಆಗ್ಬೇಕು ಕೇಳೋಣ. ತಡಿಲ್ಲ, ಅವ್ರ ನಂಬರ್ ನನ್ ತಗೋದೆ, ನಾನು ಮಾತಾಡ್ತೀನಿ. ಅಣ್ಣ ನಾವ್ ಮಾತಾಡಿದ್ರೇನೆ ಕೇಳಿಸೋದಿಲ್ಲ, ಇನ್ ನೀವು ಮಾತಾಡಿದ್ರೆ ಕೇಳ್ಸದೆ? ವೆಂಕಣ್ಣಗೆ ಎಂಡ್ರ ಹೋಗ್ತಾನೆ, ಅವ್ರು ಮಾತಾಡ್ತಿರ್ತಾನೆ. ನೀ ಅಮ್ಮಿಕೊಂಡಿಸ್ಕ ನೀ ಮಾಡ. ನನ್ ಮಕ್ಕಳು ಹೆಂಗಿದ್ರಿ ಅಂದ್ರೆ ಇಬ್ರುವೆ ಹಂಗೆ ಪಿತ್ತ ನತ್ತಿಗೆ ಇರಿಸ್ಬಿಡ್ತೀನಿ. ಸುಮ್ಮನೆ ನಿಂತ್ಕೊಂಡ್ರಲ್ಲ ತಂದು. ಹಲೋ, ಯಾರು? ನಾನ್ ಕಣಮ್ಮ, ಮರಿಗೌಡ ಮಾತಾಡ್ತೀನಿ. ಸಿದ್ದು ಅವ್ರ ಅಣ್ಣ. ಅಣ್ಣ ಹೇಳಿ. ಅಲ್ಲಿ ನಮ್ ಸಿದ್ದೇಗೌಡ ಬಂದಿದ್ದಾನೇನವ? ಅಣ್ಣ ಇಲ್ಲೇ ಇದ್ದಾರೆ, ಕೊಡ್ಲಾ ಫೋನು? ಬೇಡ ಬೇಡ ಕಣಮ್ಮ, ನೀವ್ ಎಲ್ಲಿದ್ದೀರಂತ ಹೇಳಿ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಅದು ಭಾವನಕ್ಕ ಇಲ್ಲೊಂದು ಬಾಡಿಗೆ ಮನೆ ಮಾಡ್ಕೊಂಡವ್ರೆ, ಅಲ್ಲೇ ಇದೀವಿ. ಏನು ಭಾವನವರು ಬಾಡಿಗೆ ಮನೆ ಮಾಡವ್ರ? ಇವನ್ ಯಾಕವ ಅಲ್ಗೋದಾ? ಸರಿ ಕಣಮ್ಮ, ನೀವಿರೋ ಮನೆ ಅಡ್ರೆಸ್ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ. ಸರಿ ಕಣಮ್ಮ, ನಾನು ಈಗಲೇ ಬರ್ತೀನಿ. ಬನ್ನಿ ಹೋಗುವ. ಎಲ್ಲಿಗ್ಲ ಓದಿ ಇಟ್ಕೊಳ ಇಲ್ಲಿ ಬಿಡಿದ್ನಿ. ಇನ್ನೊಂದ್ ಕಿತ ನಮ್ ಸಿದ್ದುಗೆ ಏನಾರ ಕುಡ್ಸಿದ್ರೆ ನಿಮ್ಮಿಬ್ರು ಚೂತ್ ಸಾಯ್ಸಾಕ್ಬಿಡ್ತೀನಿ. ನನ್ನ ಮಕ್ಳು ನೋಡಿ ಒಬ್ಬೊಬ್ರು ಹೆಂಗಿದಿರಿ, ಹಳೆ ಮನೆ ತೊಲೆ ಇದ್ದಂಗೆ ಸಿಗದ್ ಬಿಡ್ತೀನಿ. ನನ್ನ ಮಕ್ಕಳ ಮನೆ ಹಾಳು ಮಾಡ್ಬಿಡ್ತಿದ್ರಿ ನೀವು. ನಾವೇನ್ ಕುಡ್ಸ್ಲಿಲ್ಲ, ಬಂದ್ಬಿಟ್ಟು ಬಿಟ್ಟು ಕುಡ್ಕೋದಾರ ಅವ್ರ ಕಡೆ ಹೋಗಿ. ಅಮ್ಮಿಕೊಂಡು ನಿಂತ್ಕೊಳ್ಳ. ಜಾನು ಎಲ್ಲಿ ಹೋದ್ಲು? ಅವಳನ್ನೀಗ ಎಲ್ಲಿ ಅಂತ ಹುಡುಕ್ಲಿ? ವಿಶ್ವ, ಯಾಕೋ ಒಂಥರ ಸಪ್ಪಗಿದ್ಯಾ? ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ಇಲ್ಲ ಮ್ಯಾಮ್, ಆ ಥರ ಏನಿಲ್ಲ, ನಾನು ಆರಾಮಾಗಿದ್ದೀನಿ. ಏನಿಲ್ಲ ಅನ್ನೋದ್ರಲ್ಲಿ ಏನೋ ಇದೆ ಅಂತ ಗೊತ್ತಾಗ್ತಿದೆ. ಏನಾಯ್ತು? ಏನೋ ಕಳ್ಕೊಂಡಿರೋ ಹಾಗಿದೆ. ನಾನೇನಮ್ಮ ಕಳ್ಕೊತೀನಿ, ಆ ಥರ ಎಲ್ಲ ಏನಿಲ್ಲ. ನಂಗೆ ಗೊತ್ತು ಕಣೋ, ನೀನ್ ಏನನ್ನೋ ಕಳ್ಕೊಂಡು ಅದನ್ನೇ ಹುಡುಕ್ತಾ ಇದೀಯಾ ಅಂತ. ಅಮ್ಮ ಹೇಳಿದ್ನಲ್ಲಮ್ಮ, ಆ ಥರ ಎಲ್ಲ ಏನೂ ಇಲ್ಲ ಅಂತ. ಚಂದನಾ, ಈಗ ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ಯಾ? ನಾನು ಅವಾಗಲೇ ಹೇಳ್ದೆ ಅಲ್ವ ನಂಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಅಯ್ಯೋ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನಗೆಲ್ಲ ಗೊತ್ತಿದ್ಯಲ್ವಾ. ಚಂದನಾ, ಸ್ವಲ್ಪ ಬಾಮ್ಮ ಇಲ್ಲಿ. ಅಮ್ಮ, ಚಂದನನ ನಾನೇ ಕರ್ಕೊಂಬಂದಿದ್ದು. ನೀನೇನು ಗಾಬರಿ ಆಗ್ಬೇಡ. ಇನ್ಮೇಲೆ ಚಂದನ ನಮ್ಮನೇಲೆ ನಮ್ಮ ಜೊತೆ ಇಲ್ಲೇ ಇರ್ತಾಳೆ. ಅಲ್ಲಮ್ಮ, ಇವರು ನಂಗೆ ಗೊತ್ತು ಕಣೋ,
ನಾನು ಚಂದನ ಮನೆಯಿಂದ ಹೊರಗಡೆ ಹಾಕಿದ್ದಕ್ಕೆ ಅವಳಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಅವಳು ತಾನೇ ಎಲ್ಲಿ ಅಂತ ಹೋಗ್ತಾಳೆ. ನಮ್ಮ ತೋಟದ ಮನೆಯಲ್ಲೇ ಇದ್ಲು. ನಾನು ಹೋಗಿ ಕ್ಷಮೆ ಕೇಳಿ ಕರ್ಕೊಂಬಂದೆ. ಬೇಡ ವೆಂಕಣ್ಣ, ಈಗ ಅವರು ಕೋಪದಲ್ಲವ್ರೆ. ಅವ್ರಾಗ ಬಂದು ಮಾತಾಡೋರ್ಗು ನಾನು ಹಂಗೆ ಸುಮ್ಮನೆ ಮಾಡೋಣ. ಸಿದ್ದು, ವೆಂಕಿ ಅವ್ರೆ, ಅಣ್ಣ ಅಲ್ಲ ಇಲ್ಲ ಯಾಕಲ ನಿಂತಿದ್ಯಾ? ಅದು ನಾವು ಧರಣಿ ಮಾಡ್ತಾ ಇದೀವಿ. ಧರಣಿಯ ಯಾಕ್ಲಾ? ನೀವೇನೇ ಮಾತಾಡಿದ್ರು ಅದನ್ನ ಕೇಳೋ ಮನಸ್ಥಿತಿ ನನಗಿಲ್ಲ. ನೀವು ಮಾತಾಡಿ ನನ್ನ ಮನ್ಸು ಕರಗಿಸ್ತೀರಾ ಅಂತ ಅನ್ಕೊಂಡಿದ್ದಿದ್ರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ನೋಡಿ ಮೇಡಮ್ ಅವರೇ, ನೀವು ನನ್ನ ಒಪ್ಕೊಳ್ಳೋರ್ಗು ನಾನು ಎಲ್ಗೂ ಹೋಗಕ್ಕಿಲ್ಲ, ಇಲ್ಲೇ ನಿಂತಿರ್ತೀನಿ. ಇಷ್ಟೆಲ್ಲ ಆಯ್ತು, ಅದಕ್ಕೆ ಏನ್ಲ ನಿನ್ನ ಹಣೆ ಬರ? ಬರೀ ಜೀವನ ಪೂರ್ತಿ ಧರಣಿ ಮಾಡೋದೇ ಆಗೋಯ್ತಲ್ಲ. ಅವತ್ತು ನೋಡಿದ್ರೆ ನಿಮ್ಮ ಮಾವನ ಮನೆ ಮುಂದೆ ನನ್ನ ಹೆಂಡತಿ ಕಳಿಸೋ ಗಂಟ ಹೋಗೋದಿಲ್ಲ ಅಂತ ಅಲ್ಲಿ ಧರಣಿ ಮಾಡ್ತಾ ಇದ್ದೆ. ಈಗ ಇಲ್ಲಿ ಒಳಗೆ ಹೋಗಕ್ಕೆ ಧರಣಿ ಮಾಡ್ತಾ ಇದ್ದೆ. ಅದೆಲ್ಲ ಬಿಡೋಣ. ನೀನೇನ ಮಾಡ್ತಿದ್ದೆ ಇಲ್ಲಿ? ನಾನು ರಂಗಿ ಪಕ್ಕ ನಿಂಗೆ ಅನ್ನಂಗೆ ನಾನು ಬಂದಿವ್ನಿ. ಮೂಕಲ್ಲ, ನಾನು ನಿನ್ನ ಜೊತೆ ಧರಣಿ ಮಾಡ್ತೀನಿ. ಅಲ್ಲ ಕಲ, ಮನೆ ಬೀಗ ಹಾಕದೆ? ಭಾವನಕ್ಕ ಈಗ ತಾನೇ ಬೀಗ ಹಾಕೊಂಡ್ ಕೆಲ್ಸಕ್ಕೆ ಹೋದ್ರು. ಲೇ ಸಿದ್ದು, ನಿಂಗೇನು ಬುದ್ಧಿ ಬೇಡವೇನಲ್ಲ? ಅಲ್ಲ, ಭಾವನವ್ರು ಇದ್ದಾಗ ಧರಣಿ ಮಾಡಿದ್ರೆ ಅವ್ರಿಗೆ ಗೊತ್ತಾಯ್ತದೆ. ಬೀಗ ಹಾಕಿರೋ ಮನೆ ಮುಂದೆ ಮಾಡಿದ್ರೆ ಏನ್ಲ ಗೊತ್ತಾದತ್ತು? ಯಾರಿಗ್ಲ ಗೊತ್ತಾದತ್ತು? ಅವ್ರು ಬೀಗ ಹಾಕೊಂಡು ಹೋಗಿರ್ಬೋದು, ಆದ್ರೆ ಅಕ್ಕಪಕ್ಕದ ಜನ ನೋಡ್ತಾರಲ್ವೇ? ಅವ್ರು ಹೋದ್ರು ಅಂತ ನಾವು ಹೋಗ್ಬಿಟ್ರೆ ಅವ್ರು ಬಂದ್ಮೇಲೆ ಹೇಳ್ತಾರಲ್ವಾ? ನೀನ್ ಬುದ್ಧಿವಂತಿಕೆಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ಕಲ. ನೀನ್ ನಿಂತ್ಕೊಳ್ಳೋದೇನೋ ಸರಿ ಕಲ. ಪಾಪ ಅವ್ರನ್ನ ಯಾಕಲ ಬಿಸಿಲಲ್ಲಿ ನಿಂತ್ಕೊಂಡು ನಿಂತಿದ್ಯಾ? ಸಿದ್ದು, ಒಟ್ನಲ್ಲಿ ನೀನ್ ಎಲ್ಲೇ ಇದ್ರೂ ನಿನ್ ಜೊತೆಗ್ ಜನ ಇರ್ತಾರೆ ಅಂತ ಇಲ್ಲೂ ಪ್ರೂವ್ ಮಾಡ್ಬಿಟ್ಟೆ ಕಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ